My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಚಾನೆ ನಿಮ್ಮನ್ನು ನೋಡುವುದು ಸಂತೋಷ. Today we're meditating on Proverbs 22:29. ನಾವು ಈ ದಿನ ಜ್ಞಾನೋಕ್ತಿಗಳು 22-29 ಧ್ಯಾನಿಸಲಿದ್ದೇವೆ. It says, "Do you see someone skilled in their work? They will serve before kings." ತನ್ನ ಕೆಲಸದಲ್ಲಿ ಚಟುವಟಿಕೆ ಆಗಿರುವವನನ್ನು ನೋಡು, ಇಂಥವನು ರಾಜರನ್ನು ಸೇವಿಸುವನು. When I read this verse, I remembered the life of Leonardo da Vinci. ಈ ವಚನವನ್ನು ಓದುವಾಗ ನನಗೆ ಲಿಯನಾರ್ಡೋ ದ ವಿಂಚಿ ಇವರ ಜೀವನ ನೆನಪಾಯಿತು. We all know that he was a skillful painter. ಅವರೊಬ್ಬ ನುರಿತ ವರ್ಣಚಿತ್ರಕಾರರಾಗಿದ್ದರು. Many of us, even though we may not know it, might have his paintings in our home. ಅವರು ಯಾರು ಎಂದು ತಿಳಿಯದೇ ಇದ್ದರೂ ಕೂಡ ಅವರು ಬಿಡಿಸಿದ ಚಿತ್ರಗಳು ನಮ್ಮ ಮನೆಯಲ್ಲಿರಬಹುದು. He painted the Last Supper. ಕಡೆಯ ರಾತ್ರಿ ಭೋಜನವನ್ನು ಅವರು We ಚಿತ್ರಿಸಿದ್ದರು. may think he may be a very rich man, very educated and very highly ನಾವು qualified. ನೆನೆಸಬಹುದು ಅವರು ಐಶ್ವರ್ಯವಂತರು, ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ಹೆಚ್ಚಿನ ಅರ್ಹತೆ ಹೊಂದಿದ್ದರು ಎಂದು. But he came from a simple background ಆದರೆ ಅವರು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದರು. and he didn't study much. ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಲ್ಲ. But he loved art. ಕಲೆ ಎಂದರೆ ಇಷ್ಟ. So because of his interest, he started to learn so much about painting. ಈ ಆಸಕ್ತಿಯಿಂದಾಗಿ ಅವರು ಚಿತ್ರಕಲೆಯ ಬಗ್ಗೆ ಹೆಚ್ಚು ಕಲಿತರು. Not only the painting techniques, ಚಿತ್ರಕಲೆಯ ತಂತ್ರಗಳನ್ನು ಮಾತ್ರವಲ್ಲ, but he studied anatomy ಅಂಗರಚನಾ ಶಾಸ್ತ್ರವನ್ನು to ಕಲಿತರು. know how the muscles in the body would move. ದೇಹದ ಸ್ನಾಯುಗಳು ಹೇಗೆ ಚಲಿಸುತ್ತವೆ ಎಂದು ತಿಳಿಯಲು. He studied architecture and science. ವಾಸ್ತುಶಿಲ್ಪ ಮತ್ತು ವಿಜ್ಞಾನವನ್ನು ಕಲಿತರು. And he studied many things that would help him to paint with accuracy. ನಿಖರತೆಯಿಂದ ಚಿತ್ರ ಬಿಡಿಸುವುದಕ್ಕೆ ಸಹಾಯಕವಾಗುವ ಎಲ್ಲವನ್ನೂ ಕಲಿತನು. Because of his passion, he was so interested to be very skillful and the best in his craft. ಅವನಿಗೆ ಚಿತ್ರಕಲೆಯಲ್ಲಿದ್ದ ಅನುರಾಗದಿಂದಾಗಿ ತಾನು ಚಿತ್ರಕಲೆಯಲ್ಲಿ ನುರಿತವನಾಗಬೇಕೆಂದು ಆಸಕ್ತಿ ಹೊಂದಿದ್ದನು. He sketched thousands of pages ಸಾವಿರಗಟ್ಟಲೆ ಪುಟಗಳಲ್ಲಿ ಸ್ಕೆಚ್ ಮಾಡುತ್ತಿದ್ದನು before he would paint, ಚಿತ್ರ ಬಿಡಿಸುವ ಮುನ್ನ. so that his paintings would be very accurate and precise. ತನ್ನ ಚಿತ್ರವು ಸರಿಯಾಗಿರಬೇಕು, ನಿಖರವಾಗಿರಬೇಕೆಂದು ಬಯಸಿದನು. Eventually, he was a celebrated painter, ಮುಂದುವರಿದು ಅವನು ಒಬ್ಬ ಖ್ಯಾತ ಚಿತ್ರಕಾರನಾದನು. and many of his paintings hung in museums ಅವನ ಚಿತ್ರಕಲೆಗಳನ್ನು ಮ್ಯೂಸಿಯಂಗಳಲ್ಲೂ ಇಡುತ್ತಾರೆ. and bought for a high price. ಹೆಚ್ಚಿನ ಬೆಲೆ ತೆತ್ತು ಖರೀದಿಸಲ್ಪಡುತ್ತದೆ. At the end of his life, he was painting at the court of France ಅವನ ಜೀವನದ ಕೊನೆಯಲ್ಲಿ ಅವನು ಫ್ರಾನ್ಸ್ನ ಕೋರ್ಟ್ನಲ್ಲಿ ಚಿತ್ರ ಬಿಡಿಸುತ್ತಿದ್ದನು. in front of kings ಅರಸರುಗಳ ಮುಂದೆ, in a powerful kingdom. ಪ್ರಬಲ ಸಾಮ್ರಾಜ್ಯದಲ್ಲಿ. Yes, my dear friends, when we are skillful in our work, ಸ್ನೇಹಿತರೆ, ನಾವು ನಮ್ಮ ಕೆಲಸದಲ್ಲಿ ನುರಿತವರಾಗಿರುವಾಗ we will serve before kings. ನಾವು ಅರಸರನ್ನು ಸೇವಿಸುತ್ತೇವೆ. We see the life of Daniel in the Bible. ಸತ್ಯವೇದದಲ್ಲಿ ದಾನಿಯೇಲನನ್ನು ನೋಡುತ್ತೇವೆ. He was 10 times wiser than all the wise men in the land. ದಾನಿಯೇಲನು ಅಲ್ಲಿದ್ದ ಎಲ್ಲಾ ಜ್ಞಾನಿಗಳಿಗಿಂತ 10 ಪಟ್ಟು ಜ್ಞಾನಿಯಾಗಿದ್ದನು. The king's wise men would be the best in the region. ಅರಸನ ಬಳಿ ಇರುವ ಜ್ಞಾನಿಗಳು ಅತ್ಯುತ್ತಮರಾಗಿರುತ್ತಾರೆ. His advisors, his counselors would be the best of the best. ಅರಸನ ಸಲಹೆಗಾರರು, ಸಮಾಲೋಚಕರು ಅತ್ಯುತ್ತಮರಾಗಿರುತ್ತಾರೆ. But Daniel was found to be 10 times wiser. ಆದರೆ ದಾನಿಯೇಲನು 10 ಪಟ್ಟು ಜ್ಞಾನಿ ಎಂದು ಅವರು ಕಂಡುಕೊಂಡರು. That is why the king made him the ruler over the entire province of Babylon. ಅದಕ್ಕಾಗಿಯೇ ಅರಸನು ಅವನನ್ನು ಬಾಬೇಲಿನ ಆಡಳಿತಾಧಿಕಾರಿಯನ್ನಾಗಿ ಮಾಡಿದನು. That's how skillful he was ಅಷ್ಟು ಚಟುವಟಿಕೆಯುಳ್ಳವನು and ಅವನಾಗಿದ್ದನು. how wise he was. ಅಷ್ಟು ಜ್ಞಾನಿಯೂ ಅವನಾಗಿದ್ದನು. In the same way, my dear friends, God wants you to be the best in your craft. ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಕೆಲಸದಲ್ಲಿ ಅತ್ಯುತ್ತಮರಾಗಿರಬೇಕೆಂದು ದೇವರು ಬಯಸುತ್ತಾನೆ. Not just strong spiritually, ಆತ್ಮಿಕವಾಗಿ ಬಲವುಳ್ಳವರು ಮಾತ್ರವಲ್ಲ, but the best in your work as well. ನಿಮ್ಮ ಕೆಲಸದಲ್ಲಿಯೂ ಅತ್ಯುತ್ತಮರಾಗಿರಬೇಕು. Today you may say, I just want to earn some money to take care of my family. ನನ್ನ ಕುಟುಂಬವನ್ನು ನೋಡಿಕೊಳ್ಳುವುದಕ್ಕಾಗಿ ನಾನು ಸಂಪಾದಿಸಬೇಕು ಅಷ್ಟೇ. I just want to be able to pay my bills and have some food on my table. ಎಲ್ಲಾ ಖರ್ಚುಗಳಿಗಾಗಿ, ಊಟಕ್ಕಾಗಿ ಹಣ ಸಾಕು ಅಷ್ಟೇ. But my dear friends, God wants to raise you up to serve in front of kings, ಆದರೆ ದೇವರು ನಿಮ್ಮನ್ನು ಉನ್ನತಕ್ಕೇರಿಸಿ ಅರಸರ ಮುಂದೆ ಇಡುತ್ತಾನೆ. to be in high influential positions in this land, ನೀವಿರುವ ಸ್ಥಳದಲ್ಲಿ ಪ್ರಭಾವಿ ಸ್ಥಾನದಲ್ಲಿರಬೇಕೆಂದು. in the midst of CEOs, ಸಿಇಒಗಳ ಮಧ್ಯೆ, in the midst of government authorities, ಸರಕಾರಿ ಅಧಿಕಾರಿಗಳ ಮಧ್ಯೆ, in the midst of the leaders in this nation, ದೇಶದ ನಾಯಕರುಗಳ ಮಧ್ಯೆ, so that his name will be glorified through you.
ನಿಮ್ಮ ಮೂಲಕ ಆತನ ನಾಮ ಮಹಿಮೆ ಹೊಂದುವಂತೆ. So even in your job, don't say, oh, who will look at my work? Let me just do something and submit it. ಕೆಲಸದ ಸ್ಥಳದಲ್ಲಿ ಯಾರು ನನ್ನ ಕೆಲಸವನ್ನು ನೋಡುವರು ಎಂಬುದಾಗಿ ನಿರ್ಲಕ್ಷ್ಯದಿಂದ ಕೆಲಸ ಒಪ್ಪಿಸದಿರಿ. Being a teacher, let me just teach something and get through my day. ಶಿಕ್ಷಕನಾಗಿ ಏನು ಹೇಳಬೇಕೋ ಅದನ್ನು ಹೇಳಿ ದಿನ ಮುಗಿಸುತ್ತೇನೆ. Let me just do regular tasks in my job and get through my day. ಮಾಡಬೇಕಾದ ಕೆಲಸವನ್ನು ಮುಗಿಸಿ ದಿನವನ್ನು ಮುಗಿಸುತ್ತೇನೆ. No, my dear friends, in everything let us give our best. ಇಲ್ಲ ಪ್ರಿಯ ಸ್ನೇಹಿತರೆ, ಮಾಡುವುದನ್ನು ಉತ್ತಮವಾಗಿ ಮಾಡಬೇಕು. As we see in Colossians 3:23, ಕೊಲೊಸ್ಸೆ 3:23 ಹೀಗೆ ನೋಡುತ್ತೇವೆ, whatever you do, work heartily ನೀವು ಯಾವ ಕೆಲಸವನ್ನು ಮಾಡಿದರೂ ಮನಪೂರ್ವಕವಾಗಿ ಮಾಡಿರಿ, as for the Lord and not for men. ಮನುಷ್ಯರಿಗಾಗಿ ಮಾಡದೆ ದೇವರಿಗಾಗಿ ಮಾಡಿರಿ. So give your best in your work ನಿಮ್ಮ ಕೆಲಸವನ್ನು ಉತ್ತಮವಾಗಿ ಮಾಡಿರಿ, and work as though you're working for the Lord, ದೇವರಿಗೆ ಕೆಲಸ ಮಾಡುವಂತೆ ಮಾಡಿರಿ. and He will raise you up ಆಗ ಆತನು ಮೇಲಕ್ಕೆತ್ತುವನು, and serve before kings. ಅರಸರನ್ನು ಸೇವಿಸುವಂತೆ ಮಾಡುವನು. Let's make this commitment today, ಇಂದು ಈ ನಿರ್ಧಾರವನ್ನು ಮಾಡಿರಿ, and God will honor you and raise you up. ಆಗ ದೇವರು ನಿಮ್ಮನ್ನು ಗೌರವಿಸಿ ಮೇಲಕ್ಕೆತ್ತುವನು. Lord, thank you for this wonderful promise. ಈ ಉತ್ತಮ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ. From today, bless the work of your children's hands. ನಿನ್ನ ಮಕ್ಕಳ ಕೈ ಕೆಲಸವನ್ನು ನೀನು ಆಶೀರ್ವದಿಸು. Let them be the best in their craft. ಅವರ ಕೆಲಸದಲ್ಲಿ ಉತ್ತಮರಾಗಿರಲಿ. Let them be skillful in the work that they do. ಚಟುವಟಿಕೆಯುಳ್ಳವರಾಗಿ ಕೆಲಸ ಮಾಡಲಿ. Help them even as they learn, ಅವರು ಕಲಿಯುವಾಗ ಸಹಾಯ ಮಾಡು. even as they practice, ಅಭ್ಯಾಸ ಮಾಡುವಾಗ, even as they study. ಅಧ್ಯಯನ ಮಾಡುವಾಗ Give them your wisdom. ನಿನ್ನ ಜ್ಞಾನವನ್ನು ನೀಡು. Strengthen their hands. ಕೈಗಳನ್ನು ಬಲಪಡಿಸು, Strengthen their minds. ಮನಸ್ಸನ್ನು ಬಲಪಡಿಸು. And help them to work for you with all of their ability. ತಮ್ಮ ಎಲ್ಲಾ ಸಾಮರ್ಥ್ಯದಿಂದ ಕೆಲಸ ಮಾಡುವಂತೆ ಮಾಡು. And in due time, honor them to serve before kings. ಸರಿಯಾದ ಸಮಯದಲ್ಲಿ ಅರಸರ ಮುಂದೆ ಕೆಲಸ ಮಾಡುವಂತೆ ಮಾಡು. Just like Daniel, let them be 10 times better than all the people around him. ದಾನಿಯೇಲನಂತೆ ಅವರ ಸುತ್ತಲಿನ ಜನರಿಗಿಂತ 10 ಪಟ್ಟು ಇವರು ಉತ್ತಮರಾಗಿರಲಿ. Bless them and honor them, Lord, as they make this commitment today to give their best. ಉತ್ತಮವಾಗಿ ಕೆಲಸ ಮಾಡಲು ಅವರು ಇಂದು ನಿರ್ಧರಿಸಿರುವಾಗ ಗೌರವಿಸು, ಆಶೀರ್ವದಿಸು. And help them to fulfill all of the things that you have given them. ನೀನು ಕೊಟ್ಟ ಕೆಲಸವನ್ನು ಪೂರೈಸುವಂತೆ ಮಾಡು. And help them to do it with sincerity. ಪ್ರಾಮಾಣಿಕವಾಗಿ ಅದನ್ನು ಮಾಡುವಂತೆ ಮಾಡು. Bless them, Lord. ಆಶೀರ್ವದಿಸು In ದೇವರೇ. Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Dear friends, if you receive a miracle, don't forget to send us your testimony at testimony@jesuscalls.org. ನೀವು ಅದ್ಭುತವನ್ನು ಸ್ವೀಕರಿಸಿರುವುದಾದರೆ ನಿಮ್ಮ ಸಾಕ್ಷಿಯನ್ನು testimony@jesuscalls.org ಗೆ ಕಳುಹಿಸಲು ಮರೆಯದಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.